ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಕರದಲ್ಲಿ ಮುಟ್ಟದೆ ರುಂಡದಲ್ಲಿ ಧರಿಸಿ ಚಲಿಸುವುದೇ ಕರಗ. ಪೂರ್ಣಿಮೆ ಬೆಳಕಲ್ಲಿ ಮುತ್ತೈದೆಯಂತೆ ಸಿದ್ಧಳಾಗಿ ತಾಯಿ ದ್ರೌಪದಿಯ ಪ್ರತಿರೂಪದಂತೆ ಪೂಜಾರಿ ಜ್ಞಾನೇಂದ್ರ ಪ್ರತಿ ವರ್ಷ ಕಂಗೊಳಿಸ್ತಾರೆ. ತಾಯಿಯ ಸುತ್ತ ಸಾವಿರಾರು ವೀರಕುಮಾರರು, ಕೈಯಲ್ಲಿ ಅಲಗು ಅಂದರೆ ಕತ್ತಿ ಹಿಡಿದು ಗೋವಿಂದ ಗೋವಿಂದ ಅನ್ನೋ ಕೂಗು. ರಾಜಧಾನಿ ಬೀದಿಯಲ್ಲಿ ರಾಜಕಳೆ ನೋಡೋಕೆ ಎರಡು ಕಣ್ಣು ಸಾಲದು. ಇದು ಬೆಂಗಳೂರು ಕರಗದ ಹೈಲೈಟ್ಸ್. ಆದರೆ ಬೆಂಗಳೂರು ಕರಗದ ಇತಿಹಾಸವೇನು, ಕರಗದ ಮಹತ್ವವೇನು, ಇಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ಕರ್ನಾಟಕದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಕರಗ ಉತ್ಸವವನ್ನು ಆಚರಿಸಲಾಗುತ್ತೆ. ಆದರೆ ಈ ಪೈಕಿ ಬೆಂಗಳೂರು ಕರಗ ತನ್ನದೇ ಆದ ಮಹತ್ವವನ್ನು ಹೊಂದಿದೆ, ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಕರಗಕ್ಕೆ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಇದೆ. ಆದಿಶಕ್ತಿ ಶ್ರೀ ದ್ರೌಪದಿಯನ್ನ ಕುಲದೇವತೆಯಾಗಿ ಆರಾಧಿಸುವ ವಹ್ನಿಕುಲ ಕ್ಷತ್ರಿಯ ಜನಾಂಗದವರು ಬೆಂಗಳೂರಿನ ತಿಗಳರಪೇಟೆಯಲ್ಲಿ ಕರಗ ಉತ್ಸವವನ್ನು ಆಚರಿಸಿಕೊಂಡು ಬರ್ತಿದ್ದಾರೆ. ಸುಮಾರು 800 ವರ್ಷಗಳ ಹಿಂದೆ ದೇವಾಲಯ ನಿರ್ಮಿಸಿ ಪೂಜಿಸಿಕೊಂಡು ಬರಲಾಗ್ತಿದೆ. ಅಂದಾಜು 5 ಶತಮಾನಗಳಿಂದ ವಹ್ನಿಕುಲ ಕ್ಷತ್ರಿಯರು ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರಗ ಉತ್ಸವವನ್ನು ಆಚರಿಸುತ್ತಿದ್ದಾರೆ ಎನ್ನಲಾಗಿದೆ. ತಿಗಳರನ್ನ ಮಹಾಭಾರತದ ಭೀಷ್ಮನ ವಂಶಜರು ಎಂದು ಕರೆಯಲಾಗುತ್ತೆ. ಅಲ್ಲದೆ ಚೋಳರ ಸೈನ್ಯದಲ್ಲಿದ್ದ ಕ್ಷತ್ರಿಯರೇ ಈ ತಿಗಳರು ಎಂಬ ಚರ್ಚೆಗಳು ಇವೆ. ಮತ್ತೊಂದು ಐತಿಹಾಸಿಕ ಚರ್ಚೆ ಏನಪ್ಪಾ ಅಂದರೆ, ಹೈದರ್ ಅಲಿ ಬೆಂಗಳೂರಿನಲ್ಲಿ ಸುಂದರ ತೋಟ ನಿರ್ಮಿಸುವ ಕನಸು ಕಂಡಿದ್ದ. ಹೀಗೆ ನೆರೆಯ ತಮಿಳುನಾಡಿಗೆ ದಾಳಿ ಮಾಡಿದಾಗ ಅಲ್ಲಿ ತಿಗಳ ಸಮುದಾಯದವರು ನಿರ್ಮಿಸಿದ್ದ ತೋಟಗಳನ್ನು ಕಂಡು ಆಕರ್ಷಿತನಾಗಿದ್ದ. ಬೆಂಗಳೂರಿನಲ್ಲೂ ಇದೇ ರೀತಿ ತೋಟ ನಿರ್ಮಿಸಲು ತಮಿಳುನಾಡಿಂದ ಬೆಂಗಳೂರಿಗೆ ತಿಗಳರನ್ನ ಕರೆಸಿಕೊಂಡಿದ್ದ ಎಂಬ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖಗಳಿವೆ. ಇನ್ನು ಕರಗ ಆಚರಣೆಗೆ ಬರೋದಾದ್ರೆ, ಪ್ರತಿ ವರ್ಷ ಯುಗಾದಿ ಹಬ್ಬದ ನಂತರ ಕರಗ ಉತ್ಸವಕ್ಕೆ ಚಾಲನೆ ಸಿಗುತ್ತೆ. ದ್ವಾದಶಿಯಂದು ಆರತಿ ಸೇವೆ ಮತ್ತು ದೀಪೋತ್ಸವ ನಡೆಯುತ್ತೆ ಮತ್ತು ತ್ರಯೋದಶಿಯಂದು ಹಸಿ ಕರಗ, ಪೂರ್ಣಿಮೆಯಂದು ಕರಗದ ಉತ್ಸವ ನಡೆಯುತ್ತೆ. ಕರಗ ಹಬ್ಬದ ಆಚರಣೆಯು ಸುಮಾರು 11 ದಿನಗಳ ಕಾಲ ನಡೆಯುತ್ತೆ. ಈ 11 ದಿನಗಳಲ್ಲಿ 3 ದಿನಗಳ ಕಾಲ ತಾಯಿ ದ್ರೌಪದಿ ನಮ್ಮೊಡನೆ ಇರ್ತಾಳೆಂದು ವಹ್ನಿಕುಲ ಕ್ಷತ್ರಿಯರ ನಂಬಿಕೆ. ದಂತಕಥೆಗಳ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ವೇಳೆ ದ್ರೌಪದಿ ಮೂರ್ಛೆ ಬೀಳ್ತಾರೆ. ಆದರೆ ಇದು ಪಾಂಡವರ ಅರಿವಿಗೆ ಬರೋದಿಲ್ಲ. ಇದು ಗೊತ್ತಾಗದೆ ಪಾಂಡವರು ಮುಂದೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ದ್ರೌಪದಿಗೆ ಎಚ್ಚರವಾಗುತ್ತೆ. ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿರೋದು ದ್ರೌಪದಿಯ ಕಣ್ಣಿಗೆ ಬೀಳುತ್ತೆ. ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮಿರಾಸುರನನ್ನ ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರಕುಮಾರನನ್ನ ಸೃಷ್ಟಿ ಮಾಡ್ತಾಳೆ. ಆಗ ದ್ರೌಪದಿ ಸೃಷ್ಟಿ ಮಾಡಿದ ಈ ಕಿರುಸೇನೆ ರಕ್ಕಸನ ವಿರುದ್ಧ ಹೋರಾಡಿ ಗೆಲ್ಲುತ್ತೆ. ನಂತರ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಬರಬಾರದಂತ ಕೈಲಾಸಕ್ಕೆ ಹೋಗಲು ನಿರ್ಧರಿಸ್ತಾಳೆ. ಆದರೆ ತಾಯಿಯ ಅಗಲುವಿಕೆಯನ್ನು ನೆನೆದು ಆಕೆಯನ್ನು ಹೋಗದಂತೆ ದ್ರೌಪದಿಯ ಮಕ್ಕಳು ಬೇಡಿಕೊಳ್ತಾರೆ. ನಮ್ಮನ್ನ ಅನಾಥರನ್ನಾಗಿ ಮಾಡಬೇಡ ಅಂತ ಅಂಗಲಾಚ್ತಾರೆ. ಈ ವೇಳೆ ಶ್ರೀಕೃಷ್ಣ ಪರಮಾತ್ಮ ಮಕ್ಕಳಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳುವಂತೆ ಅಲಗು ಸೇವೆ ಮಾಡುವಂತೆ ಸೂಚಿಸ್ತಾನೆ. ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಅಂತ ಕಣ್ಣೀರಿಡ್ತಾರೆ. ಇದನ್ನು ನೋಡಿದ ದ್ರೌಪದಿಗೆ ತೀವ್ರ ದುಃಖವಾಗಿ ತನ್ನ ಮಕ್ಕಳಿಗೆ ಒಂದು ಮಾತು ಕೊಡ್ತಾರೆ. ಸರಿ, ಪ್ರತಿ ವರ್ಷ 3 ದಿನ ಭೂಮಿಗೆ ಬಂದು ನಿಮ್ಮೊಂದಿಗೆ ಇರೋದಾಗಿ ಭರವಸೆಯನ್ನ ನೀಡ್ತಾಳೆ. ಆ 3 ದಿನಗಳನ್ನೇ ಕರಗ ಎಂದು ಆಚರಿಸಲಾಗುತ್ತೆ. ಹುಣ್ಣಿಮೆಗೆ 9 ದಿನ ಇರುವಾಗಲೇ ಧಾರ್ಮಿಕ ಆಚರಣೆಗಳು ಶುರುವಾಗುತ್ತೆ. ಮೊದಲು ಧರ್ಮರಾಯ ದೇವಸ್ಥಾನದ ಮುಂದೆ ಧ್ವಜಾರೋಹಣ, ದೀಪಾರತಿ ಉತ್ಸವ, ಹಸಿ ಕರಗ, ಪೊಂಗಲು ಸೇವೆ, ಹೂವಿನ ಕರಗ, ವಸಂತೋತ್ಸವ, ಗಾವು ಸೇವೆ ನಡೆಯುತ್ತೆ. ಹಸಿ ಕರಗದಂದು ಪೂಜೆಯ 7 ದಿನಗಳ ಹಿಂದಿನಿಂದ ಉಪವಾಸವಿದ್ದ ವೀರಕುಮಾರರು ತಮ್ಮ ಚೂಪಾದ ಕತ್ತಿಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ತಾರೆ. ಕರಗ ದೇವತೆಯ ಹೆಸರಿನಲ್ಲಿ ವೀರಕುಮಾರರು ದೀಕ್ಷೆ ಪಡೆದುಕೊಳ್ತಾರೆ. ಈ ವೀರಕುಮಾರರೇ ಕರಗದ ಅಂಗರಕ್ಷಕರು. ಇವರು ತಮ್ಮ ಕತ್ತಿಗಳಿಂದ ಎದೆಗೆ ಹೊಡೆದುಕೊಳ್ತಾರೆ. ನಡುರಾತ್ರಿ ಹಸಿ ಕರಗವನ್ನ ಸಿದ್ಧಪಡಿಸಲಾಗುತ್ತೆ. ಗೋಪುರದ ಆಕಾರದಲ್ಲಿ ಕರಗವನ್ನ ಕೆಂಪು ವಸ್ತ್ರದಿಂದ ಅಲಂಕರಿಸಿ ಸೇವಂತಿಗೆ ಹೂಗಳಿಂದ ಸಿಂಗರಿಸಿ ಅರಿಶಿನ ಕುಂಕುಮವನ್ನ ಹಚ್ಚಲಾಗುತ್ತೆ. ಜೊತೆಗೆ ಕರಗದ ಪೂಜಾರಿಯನ್ನ ಸಹ
ಸೇವಂತಿಗೆ ಹೂಗಳಿಂದ ಸಿಂಗರಿಸಲಾಗುತ್ತೆ. ನಂತರ ಮಹಾಮಂಗಳಾರತಿ ನೆರವೇರುತ್ತೆ. ಬಳಿಕ ವೀರಕುಮಾರರು ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ಅಲಗು ಸೇವೆಯನ್ನ ಅರ್ಪಿಸ್ತಾರೆ. ಇನ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋ ಬಹುಮುಖ್ಯ ದಿನ ಹೂವಿನ ಕರಗ ಆಚರಣೆಯು ಹುಣ್ಣಿಮೆ ಎಂದು ನಡೆಯುತ್ತೆ. ಅಂದು ಸಂಜೆ ಪೂಜಾರಿ ಹೆಣ್ಣಿನಂತೆ ಸೀರೆಯುಟ್ಟು ಮಾಂಗಲ್ಯ ಧರಿಸಿ ಕೈಗಳಿಗೆ ಬಳೆ ತೊಟ್ಟು ಅರಿಶಿನ ಕುಂಕುಮವನ್ನಿಟ್ಟುಕೊಳ್ತಾರೆ. ರಾತ್ರಿ ಸಂಪಂಗಿ ಕೆರೆಯ ಬಳಿ ಎಲ್ಲರೂ ಸೇರ್ತಾರೆ. ಪೂಜಾರಿಯು ಅಚ್ಚ ಮಲ್ಲಿಗೆ ಜಡೆಕುಚ್ಚು, ಹೂವಿನ ಹಾರ, ಅರಿಶಿಣ ಬಣ್ಣದ ಸೀರೆಯುಟ್ಟು ಒಡವೆಗಳನ್ನು ಧರಿಸಿ ಮದುಮಗಳಂತೆ ಸಿದ್ಧವಾಗ್ತಾರೆ. ಕರಗ ಹೊರುವವರ ಕೈಯಲ್ಲಿ ಒಂದು ಬಾಕು ಅಂದ್ರೆ ಪುಟ್ಟ ಕತ್ತಿ, ಮತ್ತೊಂದು ಬೆತ್ತ ಅಂದ್ರೆ ಕೋಲನ್ನ ಹಿಡಿದು ತಾಯಿ ಚಲಿಸ್ತಾಳೆ. ವೀರಕುಮಾರರಿಂದ ಪೂಜೆಯಾದ ನಂತರ ಕರಗ ಹೊರುವ ಪೂಜಾರಿಯ ಮುಖದಲ್ಲಿ ಆದಿಶಕ್ತಿ ಆಹ್ವಾನಳಾಗ್ತಾಳೆ. ಗಂಟೆಯ ಸದ್ದಿನೊಂದಿಗೆ ಗರ್ಭಗುಡಿ ಪ್ರವೇಶಿಸಲಾಗುತ್ತೆ. ಬಳಿಕ ಕರಗವನ್ನ ಮಲ್ಲಿಗೆ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿದ ನಂತರ ಮೆರವಣಿಗೆ ಆರಂಭವಾಗುತ್ತೆ. ಕರಗ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಸಾಗಿ ಬರುತ್ತೆ. ಸುಮಾರು 10 ರಿಂದ 15 ಕಿಲೋಮೀಟರ್ ವರೆಗೂ ಸುತ್ತಿ ಮುಂಜಾನೆ 6 ಗಂಟೆಯೊಳಗೆ ಕರಗ ದೇವಸ್ಥಾನಕ್ಕೆ ಬಂದು ಸೇರುತ್ತೆ. ಈ ಕರಗ ಮೆರವಣಿಗೆಯಲ್ಲಿ ದೇಶ ವಿದೇಶಗಳಿಂದ ಆಗಮಿಸಿದ ಲಕ್ಷಾಂತರ ಮಂದಿ ಭಾಗಿಯಾಗ್ತಾರೆ. ಜಾತಿ ಧರ್ಮದ ಗೊಡವೆ ಇಲ್ಲದೆ ಎಲ್ಲಾ ಧರ್ಮದ ಜನರು ಸೇರಿರ್ತಾರೆ. ಇನ್ನು ಬೆಂಗಳೂರು ಕರಗದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅರಳಿಪೇಟೆಯ ಮಸ್ತಾನ್ ಸಾಹೇಬ ದರ್ಗದಲ್ಲಿಯೂ ಕರಗಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪದ್ಧತಿ. ಕರಗವು ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬೆಳಗ್ಗೆ 6 ಗಂಟೆಯೊಳಗೆ ದೇವಸ್ಥಾನವನ್ನು ಸೇರಬೇಕು. ಈ ವೇಳೆ ವಹ್ನಿಕುಲ ಕ್ಷತ್ರಿಯ ಸಮುದಾಯದ ಜನರಲ್ಲಿ ಎಲ್ಲಿಲ್ಲದ ದುಃಖ, ಹೇಳಲಾಗದ ಯಾತನೆ, ತಾಯಿಯ ಬರುವಿಕೆಗೆ ಮತ್ತೆ 1 ವರ್ಷ ಕಾಯಬೇಕಲ್ವಾ ಅನ್ನೋ ನೋವಿನಲ್ಲಿಯೇ ಕಣ್ಣೀರಿಡ್ತಾರೆ. ಹಾಗೂ ಯಾವುದೇ ವಿಘ್ನಗಳು ಸಂಭವಿಸದೆ ತಾಯಿ ಗರ್ಭಗುಡಿ ಸೇರಿದ ಬಳಿಕ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಲಾಗುತ್ತೆ. ಇನ್ನು ಈ ಕರಗ ಆಚರಣೆಯಲ್ಲಿ ಒಂದಿಷ್ಟು ಗುಟ್ಟುಗಳಿವೆ. ಈ ವಿಚಾರಗಳು ಕೇವಲ ವಹ್ನಿಕುಲ ಸಮಾಜದವರಿಗೆ ಮಾತ್ರ ತಿಳಿದಿರುತ್ತೆ. ಒಂದು ವೇಳೆ ಆಚರಣೆಯ ಗುಟ್ಟು ಬಹಿರಂಗವಾದರೆ ಸಮುದಾಯಕ್ಕೆ ಕೆಡುಕು ಅನ್ನೋ ನಂಬಿಕೆ ಕೂಡ ಇದೆ. ಕೆಲ ಪೂಜೆ ನಿಯಮಗಳ ಗುಟ್ಟು ಅರ್ಚಕರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರೋದಿಲ್ಲ. ಪೂಜಾ ವಿಧಾನಗಳನ್ನು ಬಹಿರಂಗಪಡಿಸಿದರೆ ತಿಗಳ ಸಮುದಾಯಕ್ಕೆ ಶ್ರೇಯಸ್ಸು ಅಲ್ಲ ಎಂಬ ಪ್ರತೀತಿ ಇದೆ. ಈ ಸಂಪ್ರದಾಯ ಮತ್ತು ಪೂಜೆಯನ್ನ ಬೆಂಗಳೂರು ಮೂಲದ ತಿಗಳರೇ ನಡೆಸುವುದು ವಾಡಿಕೆ. ಇವರ ಮೂಲ ಪುರುಷ ರಾಜ ವೀರವಹ್ನಿ ಬೆಂಕಿಯಿಂದ ಜನಿಸಿದ ಎಂಬ ನಂಬಿಕೆ ಇದೆ. ಹೀಗಾಗಿ ಅಗ್ನಿಯ ಅಧಿದೇವತೆಯಾದ ದ್ರೌಪದಿಯನ್ನ ಸ್ಮರಿಸಿ ಕರಗ ಉತ್ಸವವನ್ನ ಮಾಡಲಾಗುತ್ತೆ. ಒಟ್ಟಲ್ಲಿ ಕರಗ ಉತ್ಸವ ವಿಶ್ವವಿಖ್ಯಾತಿ ಪಡೆದಿದ್ದು ಹೂವಿನ ಕರಗ ವೀಕ್ಷಣೆಗೆ ಲಕ್ಷಾಂತರ ಮಂದಿ ಕಾತುರದಿಂದ ಕಾಯ್ತಿದ್ದಾರೆ. ಈ ಸುಂದರ ಗಳಿಗೆಗಾಗಿ ಕೌಂಟ್ ಡೌನ್ ಶುರುವಾಗಿದ್ದು ಬೆಂಗಳೂರು ಕರಗ ಆಚರಣೆ ಹೆಮ್ಮೆಯೇ ಸರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.